ತುಂಬ ಆತ್ಮೀಯ ನನ್ನ ಎಲ್ಲ ಸ್ನೇಹಿತರೆ ನಮಸ್ಕಾರಗಳು. ಸ್ನೇಹಿತರೆ, ಈ ವಿಡಿಯೋ ಮುಖಾಂತರ ಬರಲಿಕ್ಕೆ ಕಾರಣ ಇವತ್ತು ನಡೆಯುತ್ತಿರುವಂತಹ ಜಾತಿ ಧರ್ಮದ ವಿಷಯದ ಕುರಿತಾಗಿದೆ. ಅದಕ್ಕೆ ಮೊದಲಾಗಿ ನನ್ನ ಚಾನಲ್ ಪ್ರಥಮ ಬಾರಿ ಯಾರಾದರೂ ವೀಕ್ಷಿಸ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ನನ್ನ ಹಳೆಯ ಯೂಟ್ಯೂಬ್ ಚಾನಲ್ ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ ಅಂತ ನಿಮ್ಮೊಂದಿಗೆ ಹೇಳಿದ್ದೇನೆ. ಈಗ ಹೊಸದಾಗಿ ಒಂದು ಯೂಟ್ಯೂಬ್ ಚಾನಲ್ ಪ್ರಾರಂಭಿಸಿದ್ದೇನೆ. ನೀವು ಮೊದಲು ನನಗೆ ಯಾವ ರೀತಿ ಸಹಾಯವನ್ನು ಸಪೋರ್ಟ್ ಮಾಡಿದ್ದೀರಾ ಅದೇ ರೀತಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವ ರೀತಿಯಲ್ಲಿ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಇವತ್ತು ಏನಾಗ್ತಿದೆ ಅಂದರೆ ನಮ್ಮ ಸಮಾಜದಲ್ಲಿ ಕೋಮು ಗಲಭೆಯನ್ನು ಸೃಷ್ಟಿಸಿದ್ದಾರೆ. ಯಾವುದೋ ಒಂದು ಧರ್ಮದ ವಿಷಯದಲ್ಲಿ ಧರ್ಮದ ಹೆಸರನ್ನು ತೆಗೆದು ಕೋಮು ಗಲಭೆಯನ್ನು ಸೃಷ್ಟಿಸುವಂತಹ ಒಂದು ಹಂತದಲ್ಲಿ ನಮ್ಮ ಸಮಾಜ ಒಂದು ತಲುಪಿದೆ. ಅದರಲ್ಲಿ ಒಂದು ಕೆಲವು ಉದಾಹರಣೆಗಳನ್ನು ನಾವು ಈ ತಿಂಗಳಲ್ಲಿ ನಾವು ನೋಡಿದ್ದೇವೆ. ಮೊದಲನೇದಾಗಿ ಧರ್ಮಸ್ಥಳದಲ್ಲಿ ನಡೆದಂತಹ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ, 2012ರಲ್ಲಿ ನಡೆದಂತಹ ಆ ಒಂದು ಕ್ರೂರವಾಗಿ ಕೊಂದಂತಹ ಒಂದು ಆ ವಿಷಯದಲ್ಲಿ ಚರ್ಚೆಗಳಾಗ್ತಾ ಇತ್ತು. ನಿರಪರಾಧಿಯಾದಂತಹ ಒಬ್ಬಾತನನ್ನು ಅಪರಾಧಿ ಎಂದು ಆತನಿಗೆ ಹಿಂಸೆಯನ್ನು ಕೊಟ್ಟು ಕೊನೆಗೆ ಆತ ನಿರಪರಾಧಿ ಎಂದು ತಿಳಿದ ಮೇಲೆ ಆತನನ್ನು ನಿರಪರಾಧಿಯಾಗಿ ಬಿಡುಗಡೆ ಮಾಡಿದಂಥ ಒಂದು ಕೆಲವು ಘಟನೆ ನಮಗೆ ತಿಳಿದಿದೆ. ಆದರೆ ಆರೋಪಿ ಯಾರಂತ ಇದುವರೆಗೂ ತಿಳಿದಿಲ್ಲ. ಆರೋಪಿಯನ್ನು ಬಹಿರಂಗವಾಗಿ ಸಮಾಜಕ್ಕೆ ತಿಳಿಸಬೇಕಂತ ಹೇಳಿ ಸಮೀರ್ ಎಂಬಾತ ಒಂದು ಯೂಟ್ಯೂಬ್ ವಿಡಿಯೋವನ್ನು ಮಾಡ್ತಾನೆ. ಯೂಟ್ಯೂಬ್ ವಿಡಿಯೋ ಮಾಡಿ ಹಲವಾರು ಧರ್ಮಸ್ಥಳದ ವಿಷಯಗಳನ್ನು ತೆಗೆದುಹಾಕ್ತಾನೆ. ಅದರಲ್ಲಿ ಧರ್ಮಸ್ಥಳದ ಗೌಡ್ರು ಎಂಬಂತಹ ಹೆಸರಲ್ಲಿ ಆತ ವಿಡಿಯೋಗಳನ್ನು ಮಾಡ್ತಾನೆ. ಆ ವಿಡಿಯೋ ಮಾಡಿದಾಗ ಅದೆಷ್ಟೋ ಜನಗಳ ಕಮೆಂಟ್ಗಳು ಬರುತ್ತೆ. ಅದಕ್ಕೆ ರಿಪ್ಲೈ ಆಗಿ ಹಲವಾರು ಜನ ವೀಡಿಯೋಗಳನ್ನು ಮಾಡಿರ್ತಾರೆ. ಏನಂತ ಹೇಳಿದರೆ, ಆತ ಧರ್ಮ ವಿರೋಧಿ ಎಂಬಂಥ ಹೆಸರನ್ನು ಆತನಿಗೆ ಹಾಕ್ತಾರೆ. ಆತ ಈ ಸಮಾಜದಲ್ಲಿ ಗಲಭೆಯನ್ನು ಸೃಷ್ಟಿ ಮಾಡಲಿಕ್ಕೋಸ್ಕರ ವಿಡಿಯೋಗಳನ್ನು ಮಾಡ್ತಾನಂತ ಆತನ ಕುರಿತು ಏನೆಲ್ಲ ಮಾಡ್ತಾರೆ, ಆತನಿಗೆ ಬೆದರಿಕೆ ಆಗ್ತಾರೆ, ಆತನಿಗೆ FIR ಆಗಬೇಕು, ಆತನನ್ನು ಜೈಲಿಗೆ ಅಡ್ಡಬೇಕಂತನೂ ಕೂಡ ಕೆಲವು ಜನ ಹೇಳ್ತಾರೆ. ಆದರೆ ಆತನ ಪರವಾಗಿ ಅದೆಷ್ಟೋ ಯೂಟ್ಯೂಬರ್ಗಳು, ಅದೆಷ್ಟೋ ಜನ ಸಮಾಜ ಸೇವಕರು ಆತನ ಪರವಾಗಿ ನಿಂತಿದ್ದಾರೆ. ಅದರಲ್ಲೂ ನಮ್ಮ ಚಾನಲ್ ಕೂಡ ಆತನ ಸಪೋರ್ಟ್ ಆಗಿದೆ. ಯಾಕಂದರೆ ಈ ದೇಶದಲ್ಲಿ ನಡೆಯುವಂಥ ಯಾವುದೇ ಒಂದು ಕೋಮು ಗಲಭೆ ಆಗಲಿ, ಯಾವುದೇ ವಿಷಯದಲ್ಲಾಗಲಿ ಅದಕ್ಕೆ ನಮ್ಮ ಸಪೋರ್ಟ್ ಇಲ್ಲ. ಅದರ ಕುರಿತು ಯಾರು ಧ್ವನಿ ಎತ್ತುತ್ತಾರೋ ಅವರೊಂದಿಗೆ ಆಗಿದೆ ನಮ್ಮ ಸಪೋರ್ಟ್. ಒಂದನೇ ವಿಷಯ ಸಮೀರ್ನದ್ದಾದರೆ, ಇನ್ನು ಎರಡನೇ ವಿಷಯ ದಿಗಂತ್ ಎಂಬಂತಹ ಒಂದು ಹುಡುಗ ಕಾಣೆಯಾದಾಗ ಆತನ ಯಾವುದೋ ಒಂದು ಪರ್ಸ್ನಲ್ ವಿಷಯದಲ್ಲಿ ಆತ ತನ್ನ ಮನೆಯನ್ನು ಬಿಟ್ಟು, ತನ್ನ ಊರನ್ನೇ ಬಿಟ್ಟು ಹೊರ ಊರಿಗೆ ಆತ ಹೋದ. ಆದರೆ ಅಲ್ಲಿ ಕೆಲವು ಜನ ಇದು ಮುಸ್ಲಿಮ್ಗಳ ಕೈವಾಡ ಅಂತ ಹೇಳಿ ಪ್ರತಿಭಟನೆ ಎಲ್ಲ ಮಾಡಿದರು. ಆದರೆ ಆತ ಹಿಂತಿರುಗಿ ಈಗ ಆತನ ಊರಿಗೆ ಮರಳಿದ್ದಾನೆ. ಆದರೆ ಇದರಲ್ಲಿ ಯಾರ ಕೈವಾಡನೂ ಇಲ್ಲ. ಆತ ಎಕ್ಸಾಮಿಗೆ ಎದುರಿ ಆತ ಊರು ಬಿಟ್ಟಿದ್ದಾನೆ ಅಂತ ತನಿಖೆಯಲ್ಲಿ ಆತ ಹೇಳಿದಾಗ ಆತನ ಕುರಿತು ನೀವು ಏನು ಮಾಡ್ತೀರಾ? ನಮ್ಮ ಮುಸ್ಲಿಂ ಸಮುದಾಯದ ವಿರುದ್ಧವಾಗಿ ಅಥವಾ ಯಾವುದೋ ಒಂದು ಧರ್ಮದ ಕೈವಾಡವಿದೆ ಅಂತ ಹೇಳಿ ಪ್ರತಿಭಟನೆ ಮಾಡಿದವರ ಮುಂದೆ ನೀವು ಏನು ಮಾಡ್ತೀರಾ? ಸಮಾಜ ಇದೆಲ್ಲ ತಿಳ್ಕೊಳ್ಬೇಕಾದಂಥ ವಿಷಯಗಳಿದೆ. ಆದರೆ ಇದೇ ರೀತಿ ಯಾವುದೇ ಒಂದು ವಿಷಯ ಬಂದರೆ ಅದರಲ್ಲಿ ಒಂದು ಸಮುದಾಯದ ಹೆಸರು ಹೇಳಿ ಅವರನ್ನು ಹೀಯಾಳಿಸುವಂತಹ, ಇಲ್ಲಿ ಸಮಾಜವನ್ನು ಒಂದು ಬೇರ್ಪಡುವ ರೀತಿಯಲ್ಲಿ ಮಾಡುವಂತಹ ಎಷ್ಟೋ ಕ್ರೂರಿಗಳು ನಮ್ಮ ಸಮಾಜದಲ್ಲಿದ್ದಾರೆ. ಮೊದಲು ಅವರನ್ನು ಗಡ್ಡಿಪಾರು ಮಾಡಿದರೆ ಖಂಡಿತವಾಗಿ ಸಮಾಜದಲ್ಲಿ ಸೌಹಾರ್ದತೆ ಎಂಬುದನ್ನು ಬೆಳೆಯುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಮಾತ್ರವಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಮಂಡನೆ ಮಾಡಿದಾಗಲೂ ಕೂಡ ಒಬ್ಬಾತನ ವಿಡಿಯೋ ನೋಡಲಿಕ್ಕೆ ಸಾಧ್ಯವಾಯಿತು. ಬಜೆಟ್ ಮಂಡನೆಯ ಕುರಿತು ನಿಮ್ಮ ಅಭಿಪ್ರಾಯ ಏನಂತ ಕೇಳಿದಾಗ ಆತ ಹೇಳ್ತಾನೆ, ಬಜೆಟ್ ಎಲ್ಲವೂ ಮುಸ್ಲಿಮರಿಗೆ ಸಪೋರ್ಟಾಗಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇಲ್ಲಿ ಈ ದೇಶ ಮುಸ್ಲಿಮರಿಗೆ ಮಾತ್ರವೋ ಇರುವುದಂತ ಆತನ ಪ್ರಶ್ನೆಗಳಿತ್ತು. ಆದರೆ ಬಜೆಟ್ ಮಂಡನೆ ಎಲ್ಲ ಸಮಾಜಕ್ಕೂ ಎಲ್ಲ ಸಮುದಾಯಕ್ಕೂ ಸಮಪಾಲಾಗಿರಬೇಕು. ಆದರೆ ಅದರಲ್ಲೂ ಕೂಡ ಮುಸ್ಲಿಂ ಸಮುದಾಯಕ್ಕೆ ಸಮಪಾಲನಾಗಿ ಬಜೆಟ್ ಮಂಡನೆ ಮಾಡಿದರು. ಆತ ಹೇಳಿದಂಥ ಮಾತುಗಳು, ಮದರಸ ಮಾಡಲಿಕ್ಕೆ ನಮ್ಮ ದೇಶದಲ್ಲಿ ಅವಕಾಶ ನಾವು ಮಾಡಿಕೊಡಲ್ಲ, ಮದರಸ ಮಾಡಬೇಕಾದ್ರೆ ಅವರು ಬೇರೆ ದೇಶಕ್ಕೆ ಹೋಗಲಿ ಅಂತ ಹೇಳಿದರು. ಆದರೆ ಇಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗುತ್ತೆ, ಅಂಥವರೇ ಕೂಡ ಇಲ್ಲಿ ಸಮಾಜದ ವಿಭಿನ್ನವಾಗಿ ಮಾಡಲಿಕ್ಕೆ ಪಡುವವರಾಗಿದ್ದಾರೆ ಅಂಥವರು. ಯಾಕಂದರೆ ಮದರಸದಲ್ಲಿ ಇಂಜಿನಿಯರ್ ಬರ್ತಾರಾ, ಮದರಸದಲ್ಲಿ ಡಾಕ್ಟರ್ಗಳು ಹೊರಗೆ ಬರ್ತಾರಾ ಅಂತ ಕೇಳಿದರು. ಆದರೆ ಮದರಸದಲ್ಲಿ ಅದರದ್ದೇ ಆದಂಥ ಅರಬಿ ಕಲೀಲಿಕ್ಕೋಸ್ಕರ ಆಗಿದೆ ಮದರಸ ಮಾಡಿದೆ. ಅದದು ಧರ್ಮಕ್ಕೆ ಅದದು ಕೇಂದ್ರಗಳಿದೆ. ಅದದು ಧರ್ಮದಿಂದ ಅದೊಂದು ಜನರನ್ನು ಈ ಧರ್ಮಾಧಿಕಾರಿಗಳಾಗಿ ಮಾಡಲಿಕ್ಕೆ ಹಲವಾರು ಧರ್ಮಗಳು
ಅವರಿಗೆ ಕಾರ್ಯಾಚರಣೆ ಮಾಡ್ತಾಯಿದೆ. ಅದರಲ್ಲಿ ಒಂದಾಗಿದೆ ನಮ್ಮ ಧರ್ಮ. ಯಾಕಂದರೆ ಮುಸ್ಲಿಂ ಸಮುದಾಯ ಆಗಲಿ ಅಥವಾ ಹಿಂದೂ ಧರ್ಮ ಆಗಲಿ ಅಥವಾ ಕ್ರಿಸ್ತ ಧರ್ಮ ಆಗಲಿ ಯಾವುದೇ ಧರ್ಮ ಆಗಲಿ ಆ ಧರ್ಮವನ್ನು ಪಾಲನೆ ಮಾಡಲಿಕ್ಕೆ ಮುಂದೆ ಹೋಗಲಿ ಅಂತ ಹೇಳಿ ಧರ್ಮ ಕೇಂದ್ರಗಳನ್ನು ಸ್ಥಾಪಿಸಿದ್ದಾರೆ ಹೊರತು ಇಂಜಿನಿಯರು ಡಾಕ್ಟರ್ಗಳು ಬೇರೆ ಯಾವುದು ಮಾಡಲಿಕ್ಕೋಸ್ಕರ ಅಲ್ಲ, ಅವರ ಧರ್ಮವನ್ನು ಅವ್ರು ಮಾಡಿದ್ರು. ಆ ಥರ ಮಾಡಲಿಕ್ಕೋಸ್ಕರ ನೋಡಿದರೆ ಡಾಕ್ಟ್ರು ಇಂಜಿನಿಯರು ಬೇರೆ ಯಾವುದೇ ಒಂದು ಅವರು ಮಾಡಬೇಕಾದ್ರೆ ಅವರಿಗೆ ಬೇಕಾದ ಸೌಲಭ್ಯಗಳಿದೆ, ಸರ್ಕಾರ ಅದಕ್ಕೆ ಬೇಕಾದ ಸೌಲಭ್ಯಗಳು ಮಾಡಿದೆ. ಅದಲ್ಲದೆ ಖಾಸಗಿ ಸೌಲಭ್ಯಗಳು ಕೂಡ ಅದರಲ್ಲಿದೆ. ಆದ್ದರಿಂದ ಇದರ ನಡುವಲ್ಲಿ ಧರ್ಮಗಳನ್ನು ತರಬಾರ್ದು ಅಂತ ಹೇಳುತ್ತಾ ನನ್ನ ವಿಡಿಯೋಗಳನ್ನು ನಾನು ಕೊನೆಗೊಳಿಸ್ತಿದ್ದೇನೆ. ಇನ್ನು ಮುಂದಕ್ಕೆ ನಿಮ್ಮೊಂದಿಗೆ ನಾನು ಬರ್ತೇನೆ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡದವರಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ನಿಮ್ಮ ಸ್ನೇಹಿತರಿಗೆ ಕಳಿಸಿ ಅಂತ ಹೇಳ್ತಾ ನಿಲ್ಲಿಸ್ತೇನೆ. ಅಸ್ಸಲಾಮು ಅಲೈಕುಂ, ನಮಸ್ಕಾರ.